ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾಣಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿನೇ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ರೆಡಿ ಆಗಲಿಲ್ಲ ಅಂತಂದರೆ ಡೇ ಫುಲ್ ಹಾಗೆ ಇದ್ಬಿಡ್ತೀವಿ. ಮಕ್ಕಳು ರೆಡಿಯಾಗಿ ಸ್ಕೂಲಿಗೆ ಹೋದರು. ಇವತ್ತು ಮನೇಲಿ ವಾರ ಇದೆ. ದೇವಿನೂ ಸ್ನಾನ ಮಾಡ್ತಾಯಿದ್ರೆ ದೇವರೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾಳೆ. ಇವಾಗ ಬಂದು ಪೂಜೆ ಮಾಡ್ತಾಳೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಟಿಫನ್ ಅಷ್ಟೇ ಮಾಡ್ಕೊಳ್ಬೇಕು. ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಟೀ ಆಗಿದೆ, ಹಾಲು ಬಿಸಿಗಿಟ್ಟಿದ್ದಾರೆ. ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೇವರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದು ಇಟ್ಟು ಹೋಗಿದ್ದಾಳೆ. ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಳೆ. ಅವಳು ಹೊರಗಡೆ ಬಾಗಿಲನ್ನೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿನೆಲ್ಲ ಹಾಕಿದ್ಲು. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡು ಫುಲ್ ಚಳಿ ಆಗಿತ್ತು. ಅವಳು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರದ್ದೆಲ್ಲ ಸೆಟ್ ಮಾಡಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ಲು. ಆಮೇಲೆ ಟಿಫಿನ್ಗೆ ರೆಡಿ ಮಾಡಿದ್ಲು. ಇವತ್ತು ಶಾವಿಗೆ ಉಪ್ಪಿಟ್ಟು ನಾವು ಮಾಡಿದ್ಲು ಟಿಫಿನು. ಅದಕ್ಕೆ ನಿಖಿಲ್ ಅವ್ರಿಗೂ ಟಿಫಿನ್ ಕೊಟ್ಟು ನಾವು ಎಲ್ಲರೂ ಟಿಫಿನ್ ಮಾಡಬೇಕು ಅಂತ ಟಿಫಿನ್ನ ತೊಗೊಂಡು ಬಂದ್ವಿ. ಎಲ್ಲ ಕೆಲಸ ಮುಗಿದ್ಮೇಲೆ ಆರಾಮಾಗಿ ಟಿಫಿನ್ ಮಾಡೋದಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅನ್ಸುತ್ತಲ್ಲ, ಅದಕ್ಕೆ ಅವಳು ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಬಿಡ್ತಾಳೆ. ಎಲ್ಲರೂ ಕುತ್ಕೊಂಡು ಫಿಲ್ಮ್ ನೋಡ್ತಾ ಟಿಫಿನ್ನ ಮಾಡ್ತಾಯಿದ್ವಿ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಿದ್ವಿ. ಟಿಫಿನೆಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಪನ್ನೀರ್ ಮಾಡಬೇಕು. ನಾನು ಮಾಡಬೇಕಂತ ಇದ್ದೀನಿ, ಪನ್ನೀರು ಮತ್ತು ಜೀರಾ ರೈಸು. ನೋಡೋಣ, ರೆಸಿಪಿ ಆದರೆ ಶೇರ್ ಮಾಡ್ತೀನಿ, ಇಲ್ಲಾಂತಿಲ್ಲ. ಸ್ವಲ್ಪ ಟಿಫನ್ ಮಾಡಿದ ಪಾತ್ರೆ ಇದೆ, ತೊಳ್ಕೊತೀನಿ ಇದನ್ನು. ಅವಳು ಫಿಲ್ಮ್ ನೋಡ್ತಾ ಇದ್ದಾಳೆ. ಅವಳು ಜಾಸ್ತಿ ವೆಜ್ಜಲ್ಲಿ ಅಷ್ಟೊಂದು ಮಾಡೋದಿಲ್ಲ. ಪನ್ನೀರು ಮಶ್ರೂಮು ಮಾಡ್ತಾಳೆ, ಬಟ್ ರೇರ್, ಅದನ್ನೆಲ್ಲ ಮಾಡೋದಿಲ್ಲ. ಅದಕ್ಕೆ ನಾನಂತೂ ಮಾಡ್ತೀನಲ್ಲ, ಅದಕ್ಕೆ ನಾನೇ ಪನ್ನೀರ್ ತೊಗೊಂಡು ಮಾಡ್ಕೊಡ್ತೀನಿ ಅಂತ ಅಂದಿದ್ದು. ಇನ್ನೂ ಹೋಗಿ ತೊಗೊಂಡ್ಬಂದ್ವಿ ಪನ್ನೀರು. ಇವಾಗ ಮಾಡಬೇಕು ಅದನ್ನು ರೆಡಿ. ಫುಲ್ಲೆಲ್ಲ ಕ್ಲೀನ್ ಮಾಡಿ ಇವಾಗ ಇದು ಪನ್ನೀರನ್ನ ಕಟ್ ಮಾಡ್ಕೊಳ್ತೀನಿ. ಮೊದಲೇ ಒಂದು ಸ್ವಲ್ಪ ಮ್ಯಾರಿನೇಷನ್ ಮಾಡಿಟ್ರೆ ಚೆನ್ನಾಗಾಗತ್ತೆ ಅಂತ. ಇದನ್ನು ವಿಡಿಯೋ ಮಾಡ್ತಾ ಕಟ್ ಮಾಡ್ತಾಯಿದ್ದೆ ಒಂದೇ ಕೈಯಿಂದ. ಅದಕ್ಕೋಸ್ಕರ ಈ ರೀತಿ ಸ್ಲೋವಾಗಿ ಕಟ್ ಆಗ್ತಾಯಿದ್ದೆ ಅದು. ಆಮೇಲೆ ಒಂದು ಸ್ವಲ್ಪ ನಾನು ಕಟ್ ಮಾಡಿದೆ. ನಾನು ವಿಡಿಯೋ ಮಾಡ್ತಾ ಇರೋದನ್ನು ನೋಡಿ ನಮ್ಮ ಅಕ್ಕ ಬೇಗನೆ ಕಟ್ ಮಾಡಿಕೊಡ್ತೀನಿ ಕೊಡು ಅಂತ ಅಂದ್ಲು. ಅದಕ್ಕೆ ಅವಳಿಗೆ ಕೊಟ್ಟೆ ಅದನ್ನು. ಒಂದೊಂದು ಕಡೆ ಫುಲ್ ವಾಯ್ಸ್ ಕೊಟ್ಟೆ ಮಾತಾಡಿರ್ತೀವಿ, ವಾಯ್ಸ್ ಇಟ್ಟೇ ವೀಡಿಯೋನ ಮಾಡಿರ್ತೀನಿ. ಆದರೂ ಅದು ಯಾಕೆ ಮ್ಯೂಟ್ ಆಗ್ತಾಯಿದೆ, ಏನು ಕಾರಣ ಇದೆ ನನಗೂ ಗೊತ್ತಾಗ್ತಾ ಇಲ್ಲ. ಅದು ವೀಡಿಯೋ ಹಾಕೋವಾಗಲೇ ಎಡಿಟ್ ಮಾಡುವಾಗಲೇ ಗೊತ್ತಾಗುತ್ತೆ ಇದಕ್ಕೆ ವಾಯ್ಸೇ ಬಂದಿಲ್ಲ, ಇದಕ್ಕೆ ವಾಯ್ಸೇ ಮ್ಯೂಟ್ ಆಗಿದೆ ಅಂತ. ಮತ್ತು ಅದನ್ನು ನಾವು ವಾಯ್ಸ್ ಓವರ್ನ ಕೊಡಬೇಕು. ಆಲ್ಮೋಸ್ಟ್ ನನಗೆ ಅನ್ಸೋದೇನಂತ ಅಂದರೆ, ವಾಯ್ಸ್ ಓವರ್ ಕೊಡೋಕ್ಕಿಂತ ರಿಯಲ್ ಆಗಿ ರ್ಯಾಂಡಮ್ ಆಗಿ ನಾವು ಏನು ಮಾತಾಡಿರ್ತೀವಿ, ಏನು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿರ್ತೀವಿ, ಅದು ನನಗೆ ರಿಯಲಾಗಿ ಹಾಕೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ವಾಯ್ಸ್ ಓವರ್ ಕೊಡೋದೇನು, ನಾವೇನೋ ಮಾಡಿರ್ತೀವಿ, ಆಮೇಲೆ ಒಂದು 2-3 ದಿನ ಬಿಟ್ಟು ಅದನ್ನು ಎಡಿಟ್ ಮಾಡೋಕ್ಕೆ ತೊಗೊಂಡಾಗ ಒಂದೊಂದು ಮರ್ತೇ ಬಿಡ್ತೀವಿ, ಏನು ಹಾಕಿದ್ವಿ, ಏನು ಅಂದಿದ್ವಿ, ಏನು ಮಾತಾಡಿದ್ವಿ ಅಂತ. ಆ ರೀತಿ ಆಗತ್ತಿಲ್ಲಿ. ಆದರೂ ಏನು ಮಾಡೋಕ್ಕಾಗೋದಿಲ್ಲ. ಅದು ಮಾಡಿದಾಗ ಸರಿಯೇ ಇರುತ್ತೆ, ವಾಯ್ಸು ಕೊಟ್ಟಿರ್ತೀವಿ. ಮ್ಯೂಟ್ ಅಂತೂ ಮಾಡಿ ವೀಡಿಯೋನ ಮಾಡೋದಿಲ್ಲ. ಅದು ಯಾವ ಥರ ಮ್ಯೂಟ್ ಆಗಿಬಿಡತ್ತೋ ಏನೋ, ಅದು ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಅದು ವೀಡಿಯೋ ಎಡಿಟ್ ಮಾಡುವಾಗ ಅಯ್ಯೋ ಹೌದು ಇದಕ್ಕೆ ವಾಯ್ಸೇ ಬಂದಿಲ್ಲಲ್ಲ ಅಂತ ಮತ್ತೆ ವಾಯ್ಸ್ ಓವರ್ನ ಕೊಡಬೇಕಾಗತ್ತೆ. ಮತ್ತು ಇವಾಗ ಸಾಂಗು ಅದನ್ನೆಲ್ಲ ಹಾಕಿದರೆ ಅದಕ್ಕೂ ಕಾಪಿ ರೈಟಿಂಗ್ ಬರ್ತಾಯಿದೆ. ಯಾವ ರೀತಿ ಎಡಿಟ್ ಮಾಡಬೇಕು, 2 ಮಂತ್ಸ್ 3 ಮಂತ್ಸಿಗೆಲ್ಲ ಅಪ್ಡೇಟ್ ಆಗುತ್ತೆ. 15 ದಿನಕ್ಕೆ ಯೂಟ್ಯೂಬಿಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗ್ತಾಯಿದೆ. ಇದನ್ನು ಎಲ್ಲ ಅವಳು ಕಟ್ ಮಾಡಿಕೊಟ್ಲು. ಆಮೇಲೆ ಒಂದು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಇತ್ತಲ್ವ ನಮ್ಮ ಹತ್ರ ಮಸಾಲೆನೆಲ್ಲ ಮಾಡ್ಕೊಳ್ಳೋಕ್ಕೆ ಅಂತ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಡುತ್ತೆ ಅಂತ ಮ್ಯಾರಿನೇಷನ್ನ ಮಾಡಿಟ್ವಿ. ನಾನು ನಮ್ಮ ಅಕ್ಕ ಏನೋ ಮಾತಾಡ್ತಾ ಇದ್ವಿ. ಚೆನ್ನಾಗಿಯೇ ಮಾತಾಡ್ತಿರ್ತೀವಿ ನಾವು. ಏನೇನಾದರೂ ಯಾರ ಬಗ್ಗೆನೂ ನಾವು ಚಾಡಿ ಹೇಳೋದು, ಚುಗ್ಲಿ ಮಾಡೋದು ಇಂಥದ್ದೆಲ್ಲ ಮಾತಾಡೋದೇ ಇಲ್ಲ. ನಾವೇ ಮಾತಾಡ್ಕೊಳ್ತಾ ಇರ್ತೀವಿ. ಅದು ಇದು ನಮ್ಮದೇ, ನಮ್ಮ ಮನೆಯದು, ಅವಳ ಮನೆಯದು, ಮಕ್ಕಳದು, ನಾವು ನಮ್ಮ ಗಂಡಾಗೋಳ್ದು, ಅವಳದು ಪರ್ಸ್ನಲ್ ಮ್ಯಾಟರ್ಸ್ ಅಂಥದ್ದೇನು ಇರೋದಿಲ್ಲ. ಮತ್ತೊಬ್ಬರ ವಿಷಯನ ನಾವು ಯಾವತ್ತೂ ನಾವು ಮಾತಾಡಿಕೊಂಡು ಜಗಳ ಮಾಡ್ಕೊಳ್ಳೋದು ಅಂಥದ್ದೆಲ್ಲ ನಮ್ಮ ಮೈಂಡ್ ಸೆಟ್ಟೇ ಇಲ್ಲ. ಮಾರ್ಕೆಟಿಗೆ ಹೋಗೋದು, ಅದು ತೊಗೊಳ್ಬೇಕು, ಇದು ತೊಗೊಳ್ಬೇಕು, ಮನೆಯದೇ ವಿಷಯನೇ ಮಾತಾಡ್ತೀವಿ ಹೊರತು ಮತ್ತೊಬ್ಬರ ವಿಷಯನ ನಾವು ಮಾತಾಡಿಕೊಂಡು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ತಗೊಂಡ ಐತಿ. ಹಾಂ ಇದು ಬಳಸ್ಕೊಬಾ, ಇದು ಇಲ್ಲ ಇದು ಬಳಸ್ಕೊಬಾ, ಅದನ್ನ ಇಟ್ಟು ಬಿಡ ಅಂತ ಹೇಳಿ. ಇದು ಬೇಡ, ಇದನ್ನು ತಗೊಳ್ಳಿಲ್ಲ, ಇದು ಅದು ಒಂದು ಎತ್ತಿಡ ಅಂದೆ ನಾನು. ಲಗಡಿ ತರಬೇಕು ನಾನು ತಗೋ.
ಜೀರಾ ರೈಸ್ ಮಾಡಬೇಕು, ಅದ್ರ ಜೊತೆ ದಾಲ್ ಮಾಡಬೇಕು ಅಂತ ಅವಳೆಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ನಾನು ಇಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಇದೊಂದು ಸ್ವಲ್ಪ ಮ್ಯಾರಿನೇಷನ್ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕಾಗಿತ್ತು, ಮೇಲ್ಗಡೆ ಇದೆ ಅಂತ ತರಕ್ಕೆ ಹೋಗಿದ್ದಾಳೆ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಹುರ್ಕೊಂಡು ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಅವ್ರಿಗೂ ಅವ್ರದೇ ಕೈಯಿಂದ ತಿಂದು ಬೇಜಾರು ಬಂದಿರುತ್ತಲ್ಲ, ನಾವು ಒಂದು ಸ್ವಲ್ಪ ಏನಾದರೂ ಬೇರೆ ಟೇಸ್ಟ್ ಮಾಡಿಕೊಟ್ರೆ ಚೆನ್ನಾಗಿ ಅನಿಸುತ್ತೆ. ಯಾರಿದ್ರೂ ಹಾಗೆ ಮತ್ತು ಅದನ್ನು ಚಾಕು ಹಿಡ್ಕೊಂಡಿದ್ದೀನಿ ಅಂತ ಕಮೆಂಟ್ಸಲ್ಲಿ ಹೇಳೋದು, ಅದಕ್ಕೆ ಕೆಳಗಡೆ ಇಟ್ಟೆ. ಯಾರಿದ್ರೂ ಅವ್ರದೇ ಕೈಯಿಂದ ತಿಂದು ಬೇಜಾರು ಬಂದಿರುತ್ತೆ. ಏನೋ ಒಂದು ರೀತಿ ಸ್ವಲ್ಪ ಚೇಂಜ್ ಆದ್ರೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತಲ್ಲ, ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಹಾಕಬೇಕು. ಇವಳು ಹೆರಿಸ್ತಾ ಇದ್ದಾಳೆ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಅವ್ನು 12 ತಿಳ್ತಿರ್ತಾವೆ ಹಾಗೆ ಮಾಡಬೇಕೆಲ್ಲ ತರಬೇಕು. ಅದೇ ಮತ್ತೊಂದು ಬೆಣ್ಣೆ ತಗೊಂಡು वर आहे काय? ते आता तू सांगितलंस की हा. वर आहे काय म्हटलं. खाली गुडाऊन आम्ही होतो ते खाली गेलं का हा. मला एक लहान ಇದ್ದಾಳೆ. ಮಗ ಚಪಾತಿನ ಬೇಯಿಸ್ಕೊತಾ ಇದ್ದಾಳೆ. ಎಲ್ಲ ಅಡುಗೆ ಆಗಿದೆ. ಟೈಮು 1 ಗಂಟೆ ಆಗ್ತಾ ಬಂತು. ಎಲ್ಲ ಆಗಿದೆ, 1 ಗಂಟೆ ಆಗ್ತಾ ಬಂದಿದೆ. ಇವಾಗ ಮಮ್ಮಿಯವರು ಬರ್ತಾರಿರ್ಬೋದು, ಬರ್ತೀನಿ ಅಂತ ಇದ್ರು. ಸ್ವಲ್ಪ ಕಾಕ ಬಂದಿದ್ರು, ಅವ್ರ ಜೊತೆ ಮಾತಾಡ್ತಾ ಟೈಮ್ ಮಾಡಿ ಎಲ್ಲ ಆಯಿತು. ಸಲಾಡ್ನ ಕಟ್ ಮಾಡಿಟ್ಟಿದ್ದಾರೆ. ಯಾರು ಊಟ ಮಾಡ್ತಾರೆ, ಇವಾಗ ಊಟ ಮಾಡ್ಬೋದು. ಟೈಮು 1:30 ಆಗ್ತಾ ಬಂದು ಎಲ್ಲ ಕೆಲಸ ಮುಗ್ದಿದೆ. ಪಾತ್ರೆದು ಎಲ್ಲ ಅವಾಗಿನ ಕೆಲಸ ಮಾಡಿ ನಾವು ತೊಗೊಂಡ್ಬಿಡ್ತೀವಲ್ಲ, ಅಷ್ಟೊಂದು ಹೆವಿ ಆಗೋಂಗಿಲ್ಲ ಅಂತ ಅಡುಗೆ ಎಲ್ಲ ಆಯಿತು. ಒಂದು ಸ್ವಲ್ಪ ಇವಾಗ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಊಟ ಮಾಡ್ತೀವಿ. ಟ್ಯೂಷನಿಗೆ ಹೋಗ್ತಾ ಇದ್ದಾರೆ ಜಿಜ್ಜಿ ಬಿಟ್ಟು ಬರೋಕ್ಕೆ. ಚಿಂಟು ನಾವೆಲ್ಲ ಇದ್ದೀವಲ್ಲ ಮನೆಯಲ್ಲಿ, ನಾವು ಮಾರ್ಕೆಟ್ ಹೋಗ್ತೀವಿ ಅಂತ ಟ್ಯೂಷನಿಗೆ ಹೋಗಿ ಕಳ್ತಾ ಇದ್ದಾನೆ ನಾವು. ಆಕತಾನ ಚಿಂಟು ಬಾಯ್. ಮಮ್ಮೇನು ಸಂಜೆ ಬಂದರು ಈವ್ನಿಂಗು. ಇವಾಗ ಟೀ ಕುಡಿತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತಿನ ನನ್ನ ವಿಡಿಯೋ ಎಂಡ್ ಮಾಡೋ ಸಮಯ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಇದೇ ರೀತಿ ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.